Happy Onam to everyone. Onam is a significant festival in Kerala which is honoring the King Mahabali, and it's a cultural harvest of Kerala, which is the beginning of season harvest of Kerala. It is a 10-day festival which is starting from Attam to Thiruvonam. Onam begins with a festival of flowers, everything, which will be reuniting the families, the friends, and every people in the entire nation. It is an epitome of love, care, and flowering season, everything. ಈ ಕೇರಳದಲ್ಲಿ ಏನಾಗುತ್ತೆ ಅಂತಂದರೆ ಈ ಓಣಂ ಸೆಲೆಬ್ರೇಷನ್ ಹಿಂದೂ ಅಂಥೇಳಿ ಓಣಂ ಸೆಲೆಬ್ರೇಷನನ್ನು ಮಾಡ್ತಿರ್ತಾರೆ. ಬಟ್ ಅಲ್ಲಿ ಯಾವುದೇ ಕಾಸ್ಟು ಕ್ರೀಡು ರಿಚರ್ ಯಾವುದನ್ನು ನೋಡ್ದೇನೆ ಎಲ್ಲರೂ ಕೂಡ್ಕೊಂಡಿದ್ದು ಆಚರಿಸುವಂಥ ಒಂದು ಫೆಸ್ಟಿವಲ್. ಯಾಕಂತಂದರೆ ಈ ಓಣಂ ಹಬ್ಬದ ವಿಶೇಷತೆ ಏನಂತಂದರೆ ಈ ಕೇರಳದಲ್ಲಿ ಒಂದು ಹೊಸ ಇಡೀ ಕೇರಳದಲ್ಲೇ ಒಂದು ಹೊಸ ಸಂಭ್ರಮ ಅನ್ನುವಂಥ ಒಂದು ಇದರಲ್ಲಿ ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಮಕ್ಕಳು ಎಲ್ಲ ಇಲ್ಲಿ ಸ್ಟೂಡೆಂಟ್ಸ್ಗಳು ಇಲ್ಲಿ ಆಲ್ಮೋಸ್ಟ್ 500 ಜನ ಇರೋದರಿಂದ ನಾವು ಅವರ ಬೇಡಿಕೆ ಮೇರೆಗೆ ಈ ಒಂದು ಸೆಲೆಬ್ರೇಷನನ್ನು ನಾವು ಮಾಡ್ತಾಯಿದ್ದೀವಿ. ಮೊದಲನೇದು ಈ ಒಂದು ಓಣಂದು ಹಿಸ್ಟ್ರಿ ಏನಂತಂದರೆ ಇತಿಹಾಸ ಏನು ಹೇಳಬೇಕಂತಂದರೆ ಇದು ಮಹಾಬಲಿ ಅನ್ನುವಂಥವ್ರು ಒಬ್ಬರ ರಾಜ. ಈ ರಾಜ ಈ ರಾಕ್ಷಸಗಳ ರಾಜ. ಆ ಒಂದು ಅವರ ರಾಜ್ಯದಲ್ಲಿ ಯಾವುದೇ ಸುಳ್ಳಾಗಲಿ, ಯಾರಿಗೆ ಕಡಿಮೆ ಯಾರು ಹೆಚ್ಚು ಅನ್ನುವಂಥದ್ದು ಏನೂ ಇರೋದಿಲ್ಲ. ಅಲ್ಲಿ ಎಲ್ಲರೂ ಇವರೇ ನಮ್ಮ ದೇವರು ಅನ್ನುವಂಥ ಒಂದು ಆಶಯದಿಂದ ಬದುಕ್ತಿರ್ತಾರೆ ಅಲ್ಲಿ ಜನ. ಆವಾಗ ದೇವತೆಗಳಿಗೆ ಬಹಳ ಒಂದು ತ್ರಾಸ ಆಗ್ತಾ ಇರೋದು, ಇದು ಒಂದು ಹಿಸ್ಟ್ರಿ. ಅದು ದೇವತೆಗಳಿಗೆ ತ್ರಾಸ ಆಗ್ತಾ ಇರೋದ್ರಿಂದ ಇಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೇನಪ್ಪ ಅಂತಂದರೆ ಇಲ್ಲಿ ನಮ್ಮಲ್ಲಿ ಹಿಂದೂ ಹುಡುಗರಾಗಲಿ ಕೇರಳ ಹುಡುಗರಾಗಲಿ ಎಲ್ಲ ರೀತಿಯಿಂದ ಅವರು ಎಲ್ಲರೂ ಕೂಡಿಕೊಂಡು ಈ ಸೆಲೆಬ್ರೇಷನ್ನ ಮಾಡಲಿಕ್ಕೆ ಇದು ಕೇರಳದಲ್ಲಿ 10 ದಿವಸ ಮಾಡ್ತಾರೆ. ಬಟ್ ನಾವೇನು ಮಾಡ್ತೀವಿ, ಒಂದು ದಿವಸದಲ್ಲಿ ಇದನ್ನೇ ಸೆಲೆಬ್ರೇಷನನ್ನು ಪ್ರತಿಯೊಂದನ್ನು ಐಟಮನ್ನು ಅವ್ರು ಮಾಡಿ ಇಲ್ಲಿ ಒಂದು ಶಿವಾಲಯದಿಂದ ಕಾಲೇಜ್ ತನಕ ಒಂದು ಪ್ರೊಸೆಸನ್ನು ಮಾಡಿ ಅಲ್ಲಿ ಕಾಲೇಜ್ದಲ್ಲಿ ಬಹಳಷ್ಟು ಒಂದು ಐಟಮ್ಸ್ಗಳನ್ನು ಈ ಕಾಂಪಿಟೇಷನನ್ನು ಇಟ್ಕೊಂಡು ಇದು 10 ದಿವಸಿನ ಪ್ರೋಗ್ರಾಮ್ದಲ್ಲಿ ಮೊದಲನೇ ದಿವಸ ಬೇರೆ, 2ನೇ ದಿವಸ ಬೇರೆ, 3ನೇ ದಿವಸ ಬೇರೆ, ಈ ಥರ ಡಿಫ್ರೆಂಟಾಗಿರುತ್ತೆ ಅವ್ರದ್ದು. ಬಟ್ ಲಾಸ್ಟ್ ಏನು ಅನ್ನೋದು ಅದು ಓಣಂ ಸೆಲೆಬ್ರೇಷನ್ ಅಂತ ಹೇಳ್ಕೊಂಡು ನಾವು ಇಲ್ಲಿ ಮಧ್ಯಾಹ್ನದಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಊಟ ಎಲ್ಲ ಮಾಡಿ ಅವ್ರದ್ದು ಕೇರಳ ಸ್ಟೈಲಲ್ಲಿ ಊಟ ಮಾಡಿಸಿ ಅವ್ರಿಗೆ ಸದ್ಯ ಅಂತ ಅವರು ಒಂದು ಭಾಷೆದಲ್ಲಿ ಹೇಳ್ತಾರೆ, ಅದನ್ನು ಮಾಡಿ ನಾವು ಹುಡುಗರಿಗೆ ಎಂಜಾಯ್ ಮಾಡಲಿಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದೀವಿ. ಗಣೇಶ ಹಬ್ಬದ ನಿಮಿತ್ತವಾಗಿ ಇವತ್ತಿನ ದಿವಸ ಏನು ಕೇರಳದಲ್ಲಿ ಓಣಂ ಆಚರಣೆ ಮಾಡ್ತಾರೆ, ಅದೇ ರೀತಿಯಾಗಿ ಬಾಗಲಕೋಟೆಯ ಬಸವೇಶ್ವರ ಒಂದು ವಿದ್ಯಾವರ್ತಕ ಸಂಘದಲ್ಲಿಯೂ ಕೂಡ ಓಣಂ ಆಚರಣೆಯೂ ಕೂಡ ಬಹಳ ಜೋರಾಗಿ ನಡೆದಿದೆ ಅಂತ ಹೇಳ್ಬೋದು. ಏನಂತಂದ್ರೆ ಈ ಒಂದು ಓಣಂ ಹಬ್ಬದಲ್ಲಿ ಸಾಕಷ್ಟು ಒಂದು ಹೆಣ್ಮಕ್ಳು ಏನು ಕೇರಳದಲ್ಲಿದ್ದಂತ ಹೆಣ್ಮಕ್ಳು ಕೂಡ ಈ ಒಂದು ಬಸವೇಶ್ವರ ವಿದ್ಯಾವರ್ತಕ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ 500ಕ್ಕಿಂತಲೂ ಹೆಚ್ಚು ಒಂದು ವಿದ್ಯಾರ್ಥಿನಿಯರು ಕೂಡ ಇಲ್ಲಿ ಏನು ಒಂದು ಈ ಹಬ್ಬವನ್ನು ಆಚರಣೆ ಮಾಡೋದ್ರಲ್ಲಿ ಬಹಳ ಒಂದು ಮಗ್ನರಾಗಿದ್ದಾರೆ. ಜೊತೆಗೆ ಏನಂತಂದ್ರೆ ಈ ವಿಶೇಷತೆ ಅಂದರೆ ಅವರ ಸಾಂಪ್ರದಾಯಿಕ ಉಡುಪುಗಳನ್ನು ತೊಟ್ಟು ಈ ಒಂದು ಏನು ಕುಣಿತದಲ್ಲಿ ಈ ಚಂಡಿಯ ಒಂದು ಏನು ಡೋಲಿನ ಒಂದು ಸೌಂಡ್ ಇದೆ, ಈ ಸೌಂಡಕ್ಕೆ ಹೆಜ್ಜೆ ಆಗ್ತಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿನಿಯರು ಕೂಡ ಬಹಳ ಒಂದು ಹುಮ್ಮಸದಿಂದ ಈ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಜೊತೆಗೆ ಏನು ಇದು ವಿಶೇಷವಾಗಿ ಕೇರಳದಲ್ಲಿ ಆಚರಣೆ ಮಾಡುವಂಥ ಹಬ್ಬವಾಗಿದ್ದು ಏನು ಬಾಗಲಕೋಟೆ ನಗರದಲ್ಲಿಯೂ ಕೂಡ ಈ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರುವುದರಿಂದ ಇಲ್ಲಿಯೂ ಕೂಡ ಒಂದು ಓಣಂ ಆಚರಣೆ ಮಾಡಿ ಸಂಭ್ರಮಿಸುತ್ತಿರ್ತಕ್ಕಂಥ ವಿದ್ಯಾರ್ಥಿ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ಉತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ದುಡ್ಡು ಕಳಿಸಿ ಮತ್ತೆ ಇದಕ್ಕೆ ತಗೊಂಡು ಬಂದಿಲ್ಲ, ಕ್ಯಾನ್ಸಲ್ ಮಾಡಿದೆ. ಅದಕ್ಕೆ ನಿನ್ನೆ ಅದಕ್ಕೆ ಫ್ಲವರ್ ಕ್ಯಾನ್ಸಲ್ ಮಾಡಿದ್ದೀನಿ.
ಆ ಕಡೆ ಸೈಡ್ ಹೋಗ್ಬೇಕು.